ರಮೇಶ್ ಬಾಬು ಅವರು ಆದ ನಂತರ ನಿಮ್ಗೆ ಅವಕಾಶವನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. ಆದ ಮೇಲೆ ಒಮ್ಮೆ ಚೇರ್ ನಿರ್ಧಾರ ಮಾಡಿದೆ. ಈಗ ಅದನ್ನ ರಾಜ್ಯಪಾಲರದ ಭಾಷಣ ಅವರು ಆಗಿದೆ ಯಾರ್ದು, ಈಗ ಅದನ್ನ ಅನುಮೋದಿಸಿ ಅವರು ಮಾತನಾಡಿದ್ದಾರೆ. ಈಗ ರಮೇಶ್ ಬಾಬು ಮಾಡಿದ ನಂತರ ತಮ್ಮಗಳಿಗೆ ಖಂಡಿತವಾಗ್ಲೂ ಅವಕಾಶವನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ. ದಯವಿಟ್ಟು ಸಭಾನಾಯಕರು ಏನ್ ಹೇಳಿದ್ರು ಗೊತ್ತಾ, ಪ್ರಾರಂಭದಲ್ಲಿ ಗವರ್ನರ್ ಅವರು ಸದನಕ್ಕೆ ಬಂದಾಗ ಅವ್ರು ಭಾಷಣ ಮಾಡ್ದೇನೆ ಅದಾಯ್ತು. ಅದೀಗ ರವಿಕುಮಾರ್ ಅವರೇ ಪೀಠ ಒಂದು ನಿರ್ಧಾರವನ್ನು ಮಾಡಾಗಿದೆ, ಅವಕಾಶವನ್ನು ಕೊಟ್ಟಾಗಿದೆ. ಈಗ ಮತ್ತೆ ಹಿಂದೆ ಹೋಗುವಂತ ಅಲ್ಲ, ಈಗಾಗಲೇ ಆಗಿದೆ. ರಾಜ್ಯಪಾಲರ ಭಾಷಣಕ್ಕೋಸ್ಕರ ಅವರಿಗೆ ಈಗ ಐವನ್ ಡಿಸೋಜ ಅವ್ರನ್ನ ಕರೆದಿದೆ, ಅವ್ರು ಮಾತನಾಡಾಗಿದೆ, ಅದನ್ನು ಅನುಮೋದನೆ ಮಾಡುವಂತ ಕೆಲಸಗಳಿದೆ. ಅದ ನಂತರ ಈಗ ಹಳೆಯ ವಿಚಾರಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ದಯವಿಟ್ಟು ಸಹಕಾರ ಮಾಡಿ. ಅಲ್ಲ, ಒಂದು ವಿಷಯ ಜಾರಿ ಇರುವಾಗ ಚರ್ಚೆ ಜಾರಿ ಅರ್ಥ ಆಗಿದೆ. ಆದ್ರೂ ಕೂಡ ನೀವು ಹೇಳುವಂತ ವಿಚಾರವನ್ನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನು ಮಾಡಿದೆ, ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ತದನಂತರ ನಿಮ್ಮಗಳಿಗೆ ಆ ವಿಚಾರವಾಗಿ ಅವಕಾಶವನ್ನ ವಿರೋಧ ಪಕ್ಷದ ನಾಯಕರೇ ಮಾಡಿಕೊಡ್ಲಾಗುತ್ತೆ. ದಯಮಾಡಿ ಈಗೇನು ಚರ್ಚೆಗೆ ತೆಗೆದುಕೊಂಡಿದೀವಿ ಅದನ್ನ ಕಂಪ್ಲೀಟ್ ಮಾಡ ನಿಮಗೆ ಕೊಡ್ತೀವಲ್ಲ ಭೋಜೇಗೌಡ್ರೆ. ಈಗ ನೀವು ಆಯ್ತು, ಈಗ ತಗೊಂಡಾಗಿದೆ. ನೋಡಿ, ನೀವು ಪೀಠದ ವಿರುದ್ಧ ಮಾತನಾಡಕ್ ಬರೋದಿಲ್ಲ, ಒಮ್ಮೆ ಪೀಠ ನಿರ್ಧಾರ ತಗೊಂಡ ಮೇಲೆ ಆ ನಿರ್ಧಾರಕ್ಕೆ ಪೀಠವೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಆ ಬದ್ಧತೆಯನ್ನು ಮಾಡುವಂತ ಕರ್ತವ್ಯವು ನಮಗಿದೆ. ನಿಮ್ಗೆ ಅವಕಾಶ ರವಿ ಅವರೇ ಭೋಜೇಗೌಡ್ರೆ ಅವಕಾಶವನ್ನ ರವೀಂದ್ರ ಅವರೇ ದಯವಿಟ್ಟು ಸಹಕಾರ ಮಾಡಿ ಸದನವನ್ನು ಇಲ್ಲ ತಿಮ್ಮಾಪುರ ಅವರೇ. ಈಗ ವಿಚಾರ ಬೇಡ, ತಾವು ದಯವಿಟ್ಟು ಕೂತ್ಕೊಂಡು ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾತನಾಡಿ, ನೀವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಅವಕಾಶ ಇದೆ. ಮಾತನಾಡಿ ಸಂಪೂರ್ಣ ಮಾತನಾಡಿದ ಮೇಲೆ ತಿಮ್ಮಾಪುರ ಅವರೇ ನಿಮ್ಗೆ ಅವಕಾಶ ಬೇಡ. ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ. ದಯವಿಟ್ಟು ಹೇಳಿ ಸಭಾನಾಯಕರು, ಬೇಡ ನೀವು ಹೇಳ್ಬೇಕು. ಸಭಾನಾಯಕರು ನೀವು ಹೇಳ್ಬೇಕು, ಸದನ ನಡೀಬೇಕು ಅಂದ್ರೆ ನೀವು ಹೇಳ್ಬೇಕು, ಹೇಳಿ. ನಿಮ್ಗೆ ಅವಕಾಶ ನಾ ಕೊಡ್ತೀನಿ. ನೋಡಿ, ರೂಲಿಂಗ್ ಕೊಟ್ಟಿದ್ದೇನೆ ನೋಡಿ, ಆಯ್ತು. ಅದಕ್ಕೆ ಕಾನೂನು ಮಂತ್ರಿಗಳ ಸಲಹೆ, ಕಾನೂನು ಮಂತ್ರಿ ಸಲಹೆನೂ ತಗೊಂಡಿದೆ. ಆಯ್ತು. ಇನ್ನು ಇದಕ್ಕಿಂತ ಮೀರಿ ನಿಮ್ಮ ವಿವೇಚನೆಗೆ ಬಿಡಲಾಗುತ್ತೆ. ಇನ್ನು ನಿಮ್ಮ ವಿವೇಚನೆ ಬಿಡಲಾಗುತ್ತೆ. ನಾವು ಪೀಠ ಏನ್ ಮಾಡ್ಬೇಕು ಅಂದ್ರೆ ಸದನವನ್ನ ವ್ಯವಸ್ಥಿತವಾಗಿ ನಡೆಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಾ ಇದ್ದೀವಿ. ಅದನ್ನು ಅವಕಾಶನೂ ಕೊಟ್ಟಿದೆ ನಿಮ್ಗೀಗ. ರಾಜ್ಯಪಾಲರ ಭಾಷಣದ ಮೇಲೆ ಅದನ್ನು ಪ್ರಸ್ತಾಪ ಮಾಡಿ ಅನುಮೋದನೆ ಮಾಡಿ ಅಂತಲೂ ಹೇಳಾಗಿದೆ. ತದನಂತರ ಅವರಿಗೂ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದೀವಿ. ಇದನ್ನು ಮೀರಿ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಭ್ರಷ್ಟಾಚಾರ ಮಾಡಿ ಬಂದು ತಂದು ಕೂತ್ಕೊಳ್ಳೋದು ಇದು ಪ್ರಜಾಪ್ರಭುತ್ವಕ್ಕೆ ಗೌರವ ತರುವ ಲಕ್ಷಣ ಅಲ್ಲ. ಪ್ರಜಾಪ್ರಭುತ್ವಕ್ಕೆ ಗೌರವ ತರುವ ಸಂಗತಿ ಗುರು. ಭ್ರಷ್ಟಾಚಾರಿ ಸಚಿವರನ್ನು ವಜಾ ಮಾಡಿ ಮುಗ್ದಿದೆಯಲ್ಲ, ನಿಮಗೆ ಮುಗಿದಿದೆಯಲ್ಲ ಮಾಡಿ ಕೂತಿದ್ದೀರಲ್ಲ, ನೀವು ಕಂಪ್ಲೀಟ್ ಮಾಡಿದ್ದೀರಲ್ಲ. ವಿಷಯವನ್ನ ಮಂಡಿಸಿದ್ದಾರೆ. ರಮೇಶ್ ಅವರು ಅನುಮೋದನೆ ಮಾಡಿದ್ದಾರೆ. ಚರ್ಚೆ ಆದ ರಾಜ್ಯಪಾಲರು ಮಾತಾಡುದು ಇನ್ನ ಅರ್ಧ ಆಗಿದೆ. ಅವ್ರಿಗೂ ಮಾತಾಡ್ಬೇಕು. ಅವ್ರು ಇನ್ನು ನನ್ನನ್ನ ಮತ್ತೊಮ್ಮೆ ಎರಡನೇ ಕರೆದಿದ್ದೀನಿ. ತಮಗೆ ಅಭಿನಂದನೆಗಳು. ರಾಜ್ಯದ ಸರ್ಕಾರ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ರಾಜ್ಯದ
ಮನೆಯಲ್ಲಿ ಚರ್ಚೆ ಆದ್ರೆ ಘೋಷಣೆ ಕೂಗೋದಕ್ಕೆ ಮನೆ ನೀವ್ ಹೇಳ್ದಾಗ ನೋಡಿ, ಕಾನೂನು ಮಂತ್ರಿಗಳೇ ನೀವ್ ಹೇಳ್ದಾಗ ಹೇಳಿದ್ರೆ ಇನ್ನು ಅದಕ್ಕಿಂತ ಮೀರಿ ನೀವೇನ್ ಹೇಳಿದ್ರಿ ಅದನ್ನ ನಾವು ಒಪ್ತಾ ಇಲ್ಲಲ್ಲ ಸಭಾ ನಾಯಕರು, ಅದನ್ನ ಇಲ್ಲ ಅಂತ ಹೇಳ್ತಾ ಇದಾರಲ್ಲ. ಅವ್ರು ಮಾತಾದ್ಮೇಲೆ ಅವ್ರು ಇಬ್ರು ಹೇಳಿದೀವಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರೆ ನೀವು ಆಗೋದಿಲ್ಲ ಅಂತ ಇದೀರಲ್ಲ. ನೋಡಿ, ಒಂದು ಯಾರು ಏನೇ ಹೇಳಿ, ಒಂದ್ ನಿಮಿಷ ದಯವಿಟ್ಟು ಕುತ್ಕೊಳ್ಳಿ. ನೋಡಿ, ದಯವಿಟ್ಟು ಸದನವನ್ನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಈಗೇನಾಗಿದೆ, ಹೌದು, ಒಂದು ಪೀಠ ಒಂದ್ಸರಿ ಆದೇಶವನ್ನು ಕೊಟ್ಟಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಅದರ ಪ್ರಕಾರ ಅದು ಎರಡನ್ನ ಮುಗಿಸಿದ ನಂತರ ನಿಮ್ಗಳಿಗೆ ಅವಕಾಶವನ್ನ ಖಂಡಿತವಾಗ್ಲೂ, ಹೆಸರು ಕೊಟ್ಟಂಥವ್ರನ್ನೆಲ್ಲರೂ ನಿಮ್ಗೆ ಖಂಡಿತವಾಗ್ಲೂ ಅವಕಾಶವನ್ನ ಮಾಡಿಕೊಡುತ್ತೆ. ಅದನ್ನ ಯಾಕೆ ಅವಕಾಶದಿಂದ ವಂಚಿತರಾಗ್ತೀರಿ? ಈಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೂ ಮಾತಾಡೋಕೆ ಸಿಕ್ಕೋದಿಲ್ಲ. ಅವ್ರಾಗ್ಲಿ, ಈಗ ರಾಜ್ಯಪಾಲರನ್ನ ಭಾಷಣದ ಮೇಲೆ ಕರೆದಿದ್ದಾರೆ, ಸಭಾಪತಿಗಳು ಕರೆದಿದ್ದಾರೆ, ಅದ್ರ ಬಗ್ಗೆ ಅವ್ರೀಗ ಆಗಿದೆ. ನಂತರ ಅದನ್ನು ಅನುಮೋದನೆ ಮಾಡಿದ ನಂತರ ಖಂಡಿತವಾಗ್ಲೂ ನೀವು ಕೂತ್ಕೋಬೇಕು. ನೋಡಿ ಭೋಜೇಗೌಡ್ರೆ, ಪೀಠ ಎದ್ದು ನಿಂತಾಗ ನೀವು ಯಾರು ದಯಮಾಡಿ ಎದ್ದು ನಿಲ್ಬಾರ್ದು. ಬೇಕಾದ್ರೆ ಕೂತ್ ನಂತರ ಎದ್ದು ನಿಂತು ಮಾತಾಡಿ. ಹೇಳಿದ್ದನ್ನ ಪೂರ್ಣವಾಗಿ ಕೇಳ್ಕೊಳ್ಳಿ. ನಿಮ್ಗೆ ಹೇಳಬೇಕು ಅನ್ನೋದು ಇದ್ಮೇಲೆ ಕೂತ್ ನಂತರ ಎದ್ದು ನಿಂತ್ಕೊಂಡು ಹೇಳಿ. ಈಗ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಎಲ್ರಿಗೂ ಅವಕಾಶ ಇದೆ. ಇನ್ನು ಚರ್ಚೆ ಆಗ್ಬೇಕು, ಆಗ್ಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ಪೀಠವೂ ಹೇಳ್ತಾ ಇಲ್ಲ. ಆದ್ರೆ ಈಗಾಗಲೇ ಒಂದು ನಿರ್ಣಯವನ್ನ ಪೀಠ ತಗೊಂಡು ಕರೆದಿದೆ, ಅದನ್ನು ಮುಗಿಸಿದ ತಕ್ಷಣ ಅದು ಕೂಡ ಇದ್ರೊಳಗಡೆ ಏನಾಗುತ್ತೆ, ಒಂದ್ಸರಿ ಪೀಠ ಹೇಳಿದ್ದಕ್ಕೂ ವಿರೋಧವಾಗಿ ಮತ್ತೆ ಆಯ್ತು ಅನ್ನೋಂಥದ್ದು ಆಗಬಾರ್ದು, ಆ ವ್ಯವಸ್ಥೆಯೂ ಆಗಬಾರ್ದು. ಅದನ್ನು ಮುಗಿಸಿದ ಮೇಲೆ ನಿಮ್ಮಗಳಿಗೆ ನಾನು ನೋಡಿದೆ, ಇದನ್ನು ತಗೊಂಡು ನೋಡಿದೆ, ಇದರಲ್ಲಿ ಯಾರ್ಯಾರು ನಿಮ್ಗಳ ಸೈನನ್ನು ಹಾಕಿದ್ದೀರಿ, ಎಲ್ಲ ಮಾಡಿದ್ದೀರಿ. ಇದರಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ದಯಮಾಡಿ ಸಹಕಾರ ಮಾಡಿ, ಅವರು ಬೇಗ ಮುಗಿಸಿ ಅದಕ್ಕೆ ನೀವು ಅದನ್ನು ಅನುಮೋದನೆ ಮಾಡಿ, ತದನಂತರ ನಿಮ್ಗಳಿಗೆ ಅವಕಾಶವನ್ನು ಕೊಡಲಾಗಿದೆ. ವಿಷಯದ ಗಂಭೀರತೆ ಸಭಾಪತಿಗಳೇ, ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಸಭಾಪತಿಗಳೇ ಒಂದ್ ನಿಮಿಷ ಭೋಜೇಗೌಡ್ರೆ, ರವೀಣ ಒಂದೇ ಸಭಾಪತಿಗಳು ಏನಿಲ್ಲ, ನಾನು ಪೀಠದ ನಿರ್ಣಯದ ಬಗ್ಗೆ ಇನ್ನೊಂದ್ಸಾರಿ ನನಗೆ ಅದು ನಮಗೆ ಚರ್ಚೆಗೆ ಅವಕಾಶ ಕೊಟ್ಟ ನಂತರ ಅವ್ರು ಎದ್ದು ಇಲ್ಲ ವಂದನಾ ನಿರ್ಣಯದ ಬಗ್ಗೆ ಮಂಡನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಏನು ಆಡಳಿತ ಪಕ್ಷದ ಸದಸ್ಯರು ಕೇಳಿದಾಗ ಪೀಠದ ನಿರ್ಣಯ ತಗೊಂಡಿದ್ದೇನು ಅಂದ್ರೆ, ಆಯ್ತು ಇದು ಚರ್ಚೆ ಆಗ್ತಾ ಇದೆ, ಮಂಡನೆ ಮಾಡ್ಲಿ, ಚರ್ಚೆ ಪ್ರಾರಂಭ ಮಾಡ್ಲಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಚರ್ಚೆ ಪ್ರಾರಂಭ ಮಾಡ್ಲಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ, ಮಂಡನೆ ಮಾಡ್ಲಿ ಅಂತ ಹೇಳಿದ್ರು. ಅವ್ರು ಮಂಡನೆ ಅಷ್ಟೇ ಮಾಡ್ಬೇಕು, ನಮ್ಮ ವಿಷಯ ಮುಗಿದ ನಂತರ ಅವ್ರು ಚರ್ಚೆ ಮಾಡ್ಬೇಕು. ಬೇಕಾದ್ರೆ ನೀವು ಮುಗಿಸಿ, ನಮ್ಮ ವಿಷಯ ಚರ್ಚೆ ಅವ್ರು ಮಂಡನೆ ಮಾಡಿದ್ದಾರೆ. ಒಂದ್ ನಿಮಿಷ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಸಭಾಧ್ಯಕ್ಷರೇ, ದಯಮಾಡಿ ನಿಮಗೆ ಮಾತಾಡೋದು ಕೊಟ್ಟಿದೆ. ನೀವು ನೋಡಿ, ನಿಮ್ಮ ಮಾತು ಮುಂದುವರಿ, ನೀವು ಮಾತಾಡೋದು ಬೇಡ, ನಿಮ್ಗೆ ಅವಕಾಶ ಕೊಟ್ಟಿದೆ, ಕೊಡ್ತೀನಿ. ಸುಮ್ಮನೆ ನೋಡಿ, ಒಂದ್ ನಿಮಿಷ. ನಾವತ್ತು ನಡವಳಿ 22ನೇ ತಾರೀಕು ಆದಂತ ನಡವಳಿಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ನಾನು ಫಸ್ಟು ನೀವು ಲೇ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಮರುಗಳಿಗೆಯಲ್ಲೇ ಆ ಪ್ರಶ್ನೆ ಮಾಡಿದವನು ನಾನು, ನಂತರ ಬೇರೆಯವರು ಪ್ರಶ್ನೆ ಮಾಡಿದರು. ಆಗ ಸಭಾನಾಯಕರು ಏನು ಮಾತಾಡಿದ್ದಾರೆ ಅನ್ನೋ ವಿಚಾರ ಇಲ್ಲಿದೆ, ನಾನು ಹೇಳ್ತೀನಿ, ದಯಮಾಡಿ ಅವಕಾಶ ಕೊಡಬೇಕು. ನೋಡಿ, ಸಭಾಪತಿಯವರು ಅದೇ ವಿಷಯ ಯಾಕೆ ಹೇಳ್ತೀನಿ ಅಂದರೆ, ಇದನ್ನು ಡೈವರ್ಟ್ ಮಾಡಿ ಅಲ್ಲಿ ಪೀಠ ಕೊಟ್ಟಿದೆಯಲ್ಲ, ಅದಕ್ಕೆ ವಿರೋಧ ಯಾಕೆ ಮಾಡ್ತಾ ಇದೀವಿ ಅನ್ನೋದನ್ನ ನಿಮ್ಗೆ ಹೇಳ್ಬೇಕಾಗಿದೆ. ನಾವು ಯಾಕೆ ವಿರೋಧ ಮಾಡ್ತಾ ಇದ್ವಿ ಅಂತ ಸಭಾಪತಿಯವರು ಬಂದು ಮಾತಾಡಿದರು. ಒಂದ್ ನಿಮಿಷ ದಯಮಾಡಿ ಕಾನೂನು ಸಚಿವರು ದಯಮಾಡಿ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಇಲ್ಲ, ಒಂದ್ ನಿಮಿಷ ಕೇಳ್ತಾ ಇದ್ದೀವಿ. ಒಂದು ಸರಿ ಸಭಾಧ್ಯಕ್ಷರೇ, ಪೀಠ ಒಂದು ಸರಿ ಒಂದು ನಿರ್ಧಾರವನ್ನ ತಗೊಂಡ ಮೇಲೆ ಇದೆ, ನೀವು ಹೇಳ್ತಿರೋ ನಿರ್ಧಾರ ಬಂದ ಮೇಲೆ ನೀವು ಅವಾಗಲೇ ರೇಸ್ ಮಾಡಬೇಕಾಗಿತ್ತು. ಸರಿ ಅಂತಾದ್ರೆ
ಜಸ್ಟಿಫಿಕೇಶನ್ ಕೊಡ್ಲಿ, ಆಮೇಲೆ ನಾವು ಅವಕಾಶ ಕೊಡ್ತೀವಿ. ಅದರ ನೋಡಿ ಸಭಾಪತಿಯವರು ಏನು ಆ ಪೀಠದಿಂದ ಏನು ಹೇಳಿದ್ದಾರೆ ಸಭಾಪತಿಯವರು, ಮಾನ್ಯ ಸಭಾಪತಿಯವರು, ಮಾನ್ಯ ಕಾರ್ಯದರ್ಶಿಯವರು ಘನತೆವೆತ್ತ ರಾಜ್ಯಪಾಲರು ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಪ್ರತಿಯನ್ನು ಸದನ ಮುಂದೆ ಮಂಡಿಸುವುದು. ಕಾರ್ಯದರ್ಶಿಗಳು, ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ವಿಧಾನಮಂಡಲ ಉಭಯ ಸದಸ್ಯರನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಪ್ರತಿಗಳನ್ನು ಸದನ ಮುಂದೆ ಮಂಡಿಸುತ್ತಿದ್ದೇನೆ. ಘನತೆವೆತ್ತ ರಾಜ್ಯಪಾಲರು ವಿಧಾನಮಂಡಲದ ಉಭಯ ಸದನವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಮತ್ತು ಆಂಗ್ಲ ಭಾಷೆಯ ಪ್ರತಿಗಳನ್ನು ಲಗತ್ತಿಸಲಾಗಿದೆ. ಬೋಸ್ ರಾಜರು ನಮ್ಮ ಸಭಾನಾಯಕರು ಅಂದು ಎದ್ದು ನಿಂತು ಮಾತನಾಡಿದಂಥ ವಿಚಾರ. ಸನ್ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ಇವತ್ತು ವಿಧಾನಮಂಡಲದಲ್ಲಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತಿದ್ದೇವೆ. ಅವರು ಸಂವಿಧಾನದ ಅನುಚ್ಛೇದ 163 ಮತ್ತು 176ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕದ ಜನತೆಗೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿದ್ದಾರೆ. ಅದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ. ಈ ಮಧ್ಯೆ ನಾನು ಮಾತಾಡಿದ್ದು, ಸನ್ಮಾನ್ಯ ಸಭಾಪತಿಯವರೇ, ಘನತೆವೆತ್ತ ರಾಜ್ಯಪಾಲರು ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಹೇಳಿದ ಮೇಲೆ ಕಾರ್ಯದರ್ಶಿಯವರು ಹೇಗೆ ಅದನ್ನು ಮಂಡನೆ ಮಾಡುವುದಕ್ಕೆ ಸಾಧ್ಯ ಎಂದು ನನ್ನ ಪ್ರಶ್ನೆ ಆಗಿದೆ. ಇಲ್ಲಿಗೆ ನಿಂತಿದೆ. ಇದ್ರ ಮೇಲೆ ಅವ್ರಿಗೆ ಚರ್ಚೆಗೆ ಯಾವ ರೀತಿಯಲ್ಲಿ ಅವಕಾಶ ಕೊಡ್ತೀರಿ? ಅವರು ವಾಪಸ್ ತಗೊಂಡು ನಾನು ಮಾತಾಡಿಲ್ಲ, ವಾಪಸ್ ತಗೊಂಡಿದ್ದೀನಿ, ಕ್ಷಮೆ ಕೇಳ್ತೀನಿ, ಈ ರಾಜ್ಯದ ಕ್ಷಮೆ ಕೇಳ್ತೀನಿ. ಸಭಾಪತಿಗಳು ಇದರ ಮೇಲೆ ರೂಲಿಂಗ್ ಕೊಟ್ಟು ಹೇಳಿದ್ದಾರೆ. ತಮ್ಮ ಭಾಷಣದ ಮೊದಲ ಮತ್ತು ಕೊನೆಯ ವಾಕ್ಯವನ್ನು ಓದಿದ್ದಾರೆ. ಹೀಗಾಗಿ ಅದನ್ನು ರೀಡ್ ಅಂಡ್ ರೆಕಾರ್ಡ್ ಎಂದು ಹೇಳಬೇಕಾಗ್ತದೆ ಅಂತ ಸಭಾಪತಿಗಳೇ ಪೀಠ ಆದೇಶ ಕೊಟ್ಟಿದೆ. ಪೀಠ ಆದೇಶ ಕೊಟ್ಟಿದೆ. ರೀಡ್ ಅಂಡ್ ರೆಕಾರ್ಡ್ ಅಂತ ಹೇಳಿ ಪೀಠ ಆದೇಶ ಕೊಟ್ಟಿದೆ. ಅದನ್ನ ಬಿಟ್ರಿ, ಅದನ್ನಾಗಿ ಮಾತಾಡ್ತಿಲ್ಲ. ಹೇಳಿದ ಮೇಲೆ ಮತ್ತೆ ಇರ್ಬೇಕು. ಸಭಾಪತಿಗಳು ಹೇಳಿದ್ದಾರೆ. ಅದಕ್ಕಿಂತ ಮೀರಿದ ನಿಯಮ, ಅದನ್ನ ಮೀರಿದ ನಿಯಮ. ನಾವು ಸಾವಿರ ಚರ್ಚೆ ಮಾಡ್ಬೋದಿಲ್ಲ ಎಲ್ಲರೂ. ರಾಜ್ಯಪಾಲ ವಂದನಾರ್ಪಣೆ ಮಾಡಲಿಕ್ಕೆ ಅವರು ನೋಡಪ್ಪ, ನೀವು ಸದನ ನಡಿಬಾರ್ದು. ನಿಮ್ಮ ಉದ್ದೇಶ ಸದನ ನಡಿಬಾರ್ದು, ಸದನ ನಡಿಬಾರ್ದು. ಒಳ್ಳೆ ವಿಚಾರ ಸಭಾನಾಯಕರು ಅವ್ರ ಮಾತಿಗೆ ನೀವು ಮತ್ತೆ ನಿಮ್ ಸಭಾನಾಯಕರ ಮಾತಿಗೆ ಮರ್ಯಾದೆ ಬೇಡವೇ? ಅವ್ರನ್ನ ಕೂತ್ಕೊಳ್ಳಕ್ಕೆ ಕೂತ್ಕೊಳ್ಳಿ. ಅವ್ರ ಮಾತಿಗೆ ನೀವು ಮರ್ಯಾದೆ ಬೇಡವಾ? ಹೇಳಿ ಮಾನ್ಯ ಅಧ್ಯಕ್ಷರೇ. ಒಂದು ಮಾತು ಅಧ್ಯಕ್ಷರೇ, ಅಲ್ಲ ನೋಡಿ, ಐವನ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರುವಂತದ್ದು. ಐವನ್ರು ಏನು ಹೇಳಿದ್ದಾರೆ, ರೂಲಿಂಗ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಆ ರೂಲಿಂಗ್ ಕೊಟ್ಟಿರುವಂತದ್ದು ಅವರ ಕಡೆಯಿಂದ ರಾಜ್ಯಪಾಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಹೇಳಿ ಕೊಟ್ಟ ಮನವಿಗೆ ಅವರು ಕೊಟ್ಟ ರೂಲಿಂಗ್ಗೆ ಹೊರತು ಸಭಾ ನಾಯಕರು ಏನು ಮಾತಾಡಿದ್ದಾರೆ ಅದರ ಬಗ್ಗೆ ಅವರು ರೂಲಿಂಗ್ ಕೊಡ್ಲಿಲ್ಲ. ಅವರ ಮಾತು ಇವತ್ತಿಗೂ ಇದೆ ಕಡತದಲ್ಲಿ. ನಾನು ಹೇಳಿಲ್ಲ ಅಂತ ಅವ್ರು ಹೇಳಿ, ಪ್ರೂಫ್ ಕೊಟ್ಟಿದೆ. ಭೋಜೇಗೌಡ್ರೆ, ನೀವು ದೊಡ್ಡ ವಕೀಲರು ಅಲ್ಲ. ಈ ಸದನ ಇವತ್ತೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಸಭಾನಾಯಕರು ಹಿಂಗೆ ಹೇಳಿದರು ಅನ್ನೋದ್ರ ಮೇಲೆ ನೀವು ಚರ್ಚೆ ಮಾಡಬೇಕು, ಸಂದರ್ಭದಲ್ಲಿ ಮಾಡಲೇಬೇಕು. ಒಂದು ಸದನದ ಸಭಾನಾಯಕ ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅಥವಾ ಅದರ ರಕ್ಷಣೆಗೆ ಬರಬೇಕು ಅಥವಾ ಅದನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಕ್ರಮಗಳನ್ನು ಟೀಕಿಸಬೇಕು, ಟೀಕಿಸಬಾರ್ದು. ಒಂದು ವೇಳೆ ಸಂವಿಧಾನದ ಪ್ರಕಾರ ಅಂದರೆ ಏನು, ಅಲ್ಲಿರ್ತಕ್ಕಂಥ ಬರೀ ಆ ಪ್ರೊವಿಷನ್ನ ಅಥವಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳ
ಅನ್ನೋದನ್ನು ಈ ಸದನ ಬಿಟ್ಟರೆ ಇನ್ಯಾರು ಚರ್ಚೆ ಮಾಡ್ತಾರೆ? ಈ ಬೋಸರಾಜ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿರಲ್ಲ ಅದ್ರ ಮೇಲೆ ಚರ್ಚೆ ಮಾಡಿರಿ. ಆ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಏನೊಂದು ಅಂತಿಮವಾಗಿ ಏನು ಅಮೃತ ಅದರಲ್ಲಿ ಬರುತ್ತೆ, ದ್ಯಾಟ್ ಶುಡ್ ಬಿ ದಿ ಗೈಡಿಂಗ್ ಸ್ಪಿರಿಟ್ ಟು ದ ಹೋಲ್ ಆಫ್ ದಿ ನೇಷನ್. ಇದು ಒಂದಲ್ಲ ಅಧ್ಯಕ್ಷರೇ, ನಾಟ್ ಇನ್ ಒನ್ ಸ್ಟೇಟ್, ಕರ್ನಾಟಕ ಮಾತ್ರ ಅಲ್ಲ. ನಾರಾಯಣಸ್ವಾಮಿಯವರ ನಿಮಗೆ ಗೊತ್ತಿದ್ದಂಗೆ ತೆಲಂಗಾಣದಾಗ ನಡೆದೈತಿ, ತಮಿಳ್ನಾಡು ನಡೆದೈತಿ, ಕೇರಳದಾಗ ನಡೆದೈತಿ, ಪಂಜಾಬ್ದಾಗ ನಡೆದೈತಿ. ವೈ ದೇರ್ ಈಸ್ ಸಮಥಿಂಗ್ ಮಿಸ್ಸಿಂಗ್. ಅದು ಆ ಕಾರಣಕ್ಕೆ ನಾವು ಚರ್ಚೆ ಮಾಡಲೇಬೇಕು. ಮೊನ್ನೆ ಬೋಸರಾಜ್ ಅವರು ನಾ ಹಂಗೆ ಹೇಳಿಲ್ಲ ಅಂತ ಹೇಳಿಲ್ಲ ಅವರು. ಹಿ ಸ್ಟ್ಯಾಂಡ್ಸ್ ಬೈ ವಾಟ್ ಹಿ ಹ್ಯಾಸ್ ಸೆಡ್, ಇಟ್ ಈಸ್ ಆನ್ ರೆಕಾರ್ಡ್. ಅದನ್ನು ಚರ್ಚೆ ಮಾಡೋದಕ್ಕೆ ಒಂದು 2 ತಾಸು ಫಿಕ್ಸ್ ಮಾಡಿಬಿಡಿ ಅಧ್ಯಕ್ಷರೇ. ನಾವು ಇಲ್ಲಿ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಒಂದು ನಿರ್ಣಯಕ್ಕೆ ಬರೋಣ. ಯಾರೂ ಅದಕ್ಕೆ ಕಾಲುಗಳೆಯೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಈಗ ತಾವೇನು ಘೋಷಣೆ ಮಾಡ್ತಾಯಿದ್ದೀರಿ, ಅದನ್ನು ಬಿಟ್ಟು ಐವನ್ ಡಿಸೋಜ ಅವ್ರ ಮಾತು ಕೇಳಿರಿ, ರಮೇಶ್ ಬಾಬು ಅವ್ರ ಮಾತು ಕೇಳಿರಿ, ಆಮೇಲೆ ತಿಮ್ಮಾಪುರ ಅವ್ರ ಉತ್ತರ. ನೀವು ಒಬ್ಬರು ಮಾತಾಡಿದ್ರೆ ಅವ್ರು ಏನು ಪೀಠ ನಿರ್ಣಯ ಮಾಡ್ತದೆ ಹಂಗೆ. ಆದಷ್ಟು ತಿಮ್ಮಾಪುರ ಅವ್ರಿಗೆ ಉತ್ತರ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಡಿ. ಯಾಕಂದರೆ ಏನು ಚರ್ಚೆ ನೀವು ಕನ್ಕ್ಲೂಡ್ ಮಾಡ್ದೇ ಘೋಷಣೆ ಕೂಗ್ತಕ್ಕಂಥದ್ದು ಅದು ಸೂಕ್ತವಾದದ್ದು ಆಗೋದಿಲ್ಲ. ಮಾನ್ಯ ಸಭಾಪತಿಗಳೇ, ಒಂದೇ ನಿಮಿಷ ಮಾನ್ಯ ಸಭಾಪತಿಗಳೇ, ಈಗ ಅವ್ರು ನಮ್ಮ ಸಭಾನಾಯಕ ಸಭಾಧ್ಯಕ್ಷರು, ನಮಗೆ ಸಭಾನಾಯಕರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಭಾಳ ಗೌರವ ಇದೆ. ಅವರು ಈ ಸಭೆಯಲ್ಲಿ ಹೇಳಿದ್ದಾರೆ, ತುಂಬಿದ ಸಭೆಯಲ್ಲಿ ಈ ಅಸೆಂಬ್ಲಿ ಒಳಗಡೆ ಅವರು 3-4-5 ಬಾರಿ ಅದನ್ನು ಒತ್ತಿ ಹೇಳಿದ್ದಾರೆ, ನಾನು ಆ ರೀತಿ ಮಾತಾಡಿಲ್ಲ. ಅದು ಅವ್ರು ಆ ರೀತಿ ಮಾತಾಡಿಲ್ಲ ಅಂದರೆ ಸರಿ, ನಾವು ಒಪ್ಕೊಳಕ್ಕೆ ತಯಾರಿದ್ದೇವೆ, ಅದಕ್ಕೆ ಹೇಳ್ಬಿಡ್ಲಿ. 1 ನಿಮಿಷ ಸ್ವಾಮಿ, ಚರ್ಚೆ ಆಗದ. 1 ಸೆಕೆಂಡ್, ನಾನೀಗ ನೋಟ್ ಕೊಟ್ಟಲ್ಲ, ಅವ್ರು ಮಾತಾಡಿರ್ತಕ್ಕಂಥ ಕೊಟ್ಟಲ್ಲ. ಸಭಾನಾಯಕರು ತಿರಸ್ಕಾರ ಮಾಡಿದ್ದನ್ನ ನಿರ್ಣಯ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ಮೇಲೆ ನೀವು ರೂಲಿಂಗ್ ಹೆಂಗ್ ಸಮರ್ಥನೆ ಮಾಡ್ಕೋತೀರಿ? ಅದಕ್ಕೆಲ್ಲ ಚರ್ಚೆ ಅವ್ರೇನ್ ಹೇಳ್ತಾರೆ, ನಾವೇನ್ ಮಾತಾಡಿದ್ವಿ ಏನ್ ಮಾತಾಡಿಲ್ಲ ಅಂತೇಳಿ ಅವ್ರೇನ್ ಮಾತಾಡಿದ್ರು ಅಂತ ಎಲ್ಲ ಚರ್ಚೆ ಮಾಡೋಣ. ಚರ್ಚೆಗೆ ಅವಕಾಶ ಕೊಡಿ. ಮಾನ್ಯ ಸಭಾಪತಿಗಳೇ, ಸಭಾನಾಯಕರು ತಿರಸ್ಕರಿಸಿದ ರಾಜ್ಯಪಾಲರು ಬಗ್ಗೆ ಆಡಳಿತ ಪಕ್ಷ ಹೇಗೆ ಒಂದೊಂದು ನಿರ್ಣಯ ಮಂಡಿಸುತ್ತೆ? ನೈತಿಕವಾಗಿ ಹೇಳಿ. ಅವ್ರು ತಿರಸ್ಕಾರ ಮಾಡಿದ್ದಾರೆ. ಹಾಗಿದ್ರೆ ಆಡಳಿತ ಪಕ್ಷದ ಸದಸ್ಯರಿಗೆ ಸಭಾನಾಯಕರ ಮಾತಿನ ಬಗ್ಗೆ ತಿರಸ್ಕಾರ ಇದೆಯಾ ಅಂತ ಹೇಳಿ. ನಾವು ಸಭಾನಾಯಕರ ಮಾತನ್ನು ಒಪ್ಪೋದಿಲ್ಲ ಅಂತ ಹೇಳಿ, ನಾವು ಅದಕ್ಕೆ ತಿರಸ್ಕಾರ ಇದೆ ಅಂತ ಹೇಳಿ. ಸಭಾಪತಿಗಳೇ, ಕಾನೂನು ಸಚಿವರು, 1 ನಿಮಿಷ ಇರೋಣ. ಕಾನೂನು ಸಚಿವರು ನೋಡಿ, ಸಭಾಧ್ಯಕ್ಷರೇ ದಯಮಾಡಿ ನಮ್ಮ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಇಲ್ಲಿ ಕೂತಿದ್ದಾರೆ. ಸಭಾನಾಯಕರಿಗೆ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾಯಿದ್ದೀನಿ. ನನ್ನ ಪ್ರಶ್ನೆ ಇಷ್ಟೇ ಇರ್ತಕ್ಕಂಥದ್ದು. ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ ಯಾರು ಮಾಡ್ತಾ ಇರೋದು? ಆಡಳಿತ ಪಕ್ಷದ ಪ್ರಸ್ತಾವ ಮಾಡ್ತಾ ಇದ್ದಾರೆ. ಪ್ರಸ್ತಾವವನ್ನು ಯಾರು? ಐವಾನ್ ಡಿಸೋಜ ಅವರು ಸೂಚಿಸ್ತಕ್ಕಂಥದ್ದು, ರಮೇಶ್ ಬಾಬು ಅನುಮೋದಿಸ್ತಕ್ಕಂಥದ್ದು. ಅನುಮೋದಿಸೋದು ಯಾವಾಗ? ಸಭಾನಾಯಕರು ಅದಕ್ಕೆ ಅಸಮ್ಮತಿಯನ್ನು ಸೂಚಿಸಿದ ಮೇಲೆ ಇವರು ಹೆಂಗೆ ಆಡಳಿತ ಪಕ್ಷದವರು ಅವರು ಸೂಚಿಸೋದು ಮತ್ತು ಇದು ಅನುಮೋದಿಸೋದು ಹೇಗೆ ಆಗ್ತದೆ? ಅಫ್ಕೋರ್ಸ್ ಅಲ್ಲಿ ಪೀಠ ಲೇ ಮಾಡಿದ ಬಗ್ಗೆ ನಮಗೆ ತಕರಾರಿಲ್ಲ. ಲೇ ಮಾಡಿದ ಮೇಲೆ ಸಭಾನಾಯಕರು ಇದನ್ನು ಎತ್ತಿದ ಮೇಲೆ ಅವ್ರು ಹೆಂಗೆ ಅನುಮೋದಿಸ್ತಾರೆ, ಅವ್ರು ಹೆಂಗೆ ಸೂಚಿಸ್ತಾರೆ, ಇವ್ರು ಹೆಂಗೆ ಅನುಮೋದಿಸ್ತಾರೆ, ಯಾವ ಕಾನೂನಲ್ಲಿ ಅನುಮೋದಿಸ್ತಾರೆ ದಯಮಾಡಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು. ಸಭಾನಾಯಕರು ಹೇಳ್ಬಿಡ್ಲಿ, ಅದೇನಿದೆ ಅದನ್ನು ಅವ್ರು ಓದಿ ಹೇಳಿ. ನಾನು ಕೊಟ್ಟಿದ್ದೀನಿ, ನಿಮಗೆ ಪ್ರತಿ ಕೊಟ್ಟಿದ್ದೀನಿ, ಅದನ್ನು ಅವರಿಗೂ ತಲುಪಿಸಿ. ಅವ್ರು ಮಾಡಿರ್ತಕ್ಕಂಥ ನಾನು ಈ ಮಾತುಗಳನ್ನು ಹೇಳಿಲ್ಲ ಅಂತ ಅವ್ರು ಹೇಳಿ, ನಾವು ಅಲ್ಲಿ ಕ್ಲೋಸ್ ಮಾಡ್ತೀವಿ ಅಷ್ಟೇ. ಪೀಠ ಕೊಟ್ಟಿದ್ದೀನಿ, ಅವ್ರು ಹೇಳ್ಬಿಡಿ, ನಾವು ಇಲ್ಲಿಗೆ ಕ್ಲೋಸ್. ಯಾಕೆ ಸುಮ್ಮನೆ ಸಮಯ ವ್ಯರ್ಥ? ವಿಶ್ವಾಸ ಇಲ್ಲ. ನಿಮ್ಮ ಧ್ವನಿ ಸಭಾನಾಯಕರ ಮಾತಿನ ಬಗ್ಗೆ ವಿಶ್ವಾಸ ಇಲ್ಲ. ಮಾತಿನ ಬಗ್ಗೆ ಮಾತ್ರ ನಮ್ಗೆ ವಿಶ್ವಾಸ ಅಂತ ಹೇಳಿ. ಭೋಜೇಗೌಡ್ರೆ, ತಾವು ಕೊಟ್ಟಿರ್ತಕ್ಕಂಥ ಏನು ಪ್ರತಿ ಇದೆ
ಅದರಲ್ಲಿ ಸಭಾಪತಿಯವರು ಮಾತಾಡ್ತಾರೆ, ಆಮೇಲೆ ಕಾರ್ಯದರ್ಶಿಯವರು ಅವನ್ನ ಮಂಡನೆ ಮಾಡ್ತಾರೆ. ಮಾನ್ಯ ಸಭಾನಾಯಕರು, ಸನ್ಮಾನ್ಯ ಸಭಾಪತಿಯವರೇ, ಸಭಾನಾಯಕರು ಹೇಳ್ತಕ್ಕಂಥದ್ದು, ಸನ್ಮಾನ್ಯ ಸಭಾಪತಿಯವರೇ, ಘನವೆತ್ತ ರಾಜ್ಯಪಾಲರು ಇವತ್ತು ವಿಧಾನಮಂಡಲದಲ್ಲಿ ನಡೆದುಕೊಂಡ ರೀತಿಯನ್ನು ನಾವು ಖಂಡಿಸುತ್ತಿದ್ದೇವೆ. ಅವರು ಸಂವಿಧಾನದ ಅನುಚ್ಛೇದ 163 ಮತ್ತು 176ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನತೆ ಮತ್ತು ವಿಧಾನಮಂಡಲಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಅದನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಂಡಿದ್ದಾರೆ. ಎಲ್ಲಿ ನಾವು ರಾಜ್ಯಪಾಲರ ಭಾಷಣವನ್ನು ತಿರಸ್ಕಾರ ಮಾಡಿವಿ ಅಂತ ಹೇಳಿವಿ ಅಥವಾ ಮಾಡಿಲ್ಲ ಅವರು ಅಂತ ಹೇಳಿ 176 ತಾವು ದಯಮಾಡಿ ಗಮನಿಸಿ. ಅಲ್ಲ ಅಲ್ಲ ಎಳಿಬೇಕು. ಸಭಾನಾಯಕರ ಗೌರವ ಏನ್ ಚ್ಯುತಿ ಆಗಲ್ಲ. ಸಭಾನಾಯಕರು ಹೇಳಿ ಈಗ ನಿರ್ಣಯ ಯಾರ ಮಾತಿಗೆ ಒಂದೊಂದು ನಿರ್ಣಯ. ನೀವೀಗ ಒಂದ್ ಸೆಕೆಂಡ್ ನೀವು ಅವ್ರ ಮೇಲೆ ವೆರಿ ಕ್ಲಿಯರ್. ಪೀಠ ಒಂದು ಆದೇಶವನ್ನು ನಾನು ತೆಗೆದು ನೋಡ್ತಾ ಇದ್ದೆ. ಎಲ್ಲದನ್ನ ಒಂದು ಪೀಠ ಆದೇಶ ಮಾಡಿದೆ. ಹೇಗೇನೆಷ್ಟು ಪೀಠ ಆದೇಶದ ಬಗ್ಗೆ ಮಾತನಾಡಕ್ ಬರೋದಿಲ್ಲ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ. ನೋಡಿ, ಇಲ್ಲಿ ಅದೇನು ಹೇಳಿದೆ ಅಂದ್ರೆ, ಸಭಾಪತಿಯವರು ಘನವೆತ್ತ ರಾಜ್ಯಪಾಲರು ಉಭಯ ಸದನವನ್ನು ಉದ್ದೇಶಿಸಿ ಒಂದು ಪ್ಯಾರ ಭಾಷಣವನ್ನು ಮಾಡಿದ್ದಾರೆ. ಮೊದಲನೆಯ ಮತ್ತು ಕೊನೆಯ ಸಾಲುಗಳನ್ನು ಓದಿದ್ದಾರೆ. ಇದರ ಅರ್ಥ ರೀಡ್ ಅಂಡ್ ರೆಕಾರ್ಡ್ ಇಟ್ ಎಂದು ಆಗುತ್ತದೆ. ಅವರು ಭಾಷಣ ಮಾಡಿದಂತೆ ಆಗಿದೆ. ಘನವೆತ್ತ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಅವಕಾಶಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಭಾಷಣ ಮಾಡಿಲ್ಲ ಎನ್ನುವುದರ ಬಗ್ಗೆ ನೀವು ಚರ್ಚೆ ಮಾಡಬಹುದು. ಈಗ ಅದಕ್ಕೆ ನಾನು ಏನೂ ಮಾಡಲು ಆಗುವುದಿಲ್ಲ. ಘನವೆತ್ತ ರಾಜ್ಯಪಾಲರು ತಾವೇ ತೀರ್ಮಾನ ಮಾಡಿ ಭಾಷಣವನ್ನು ಓದಿದ್ದಾರೆ. 10 ಸಾಲುಗಳನ್ನು ಓದಿದ್ದಾರೆ ಅನ್ನುವಂಥದ್ದು ಪೀಠ ಮಾಡಿದೆ. ಆದರೆ ನೀವು ಪ್ರಶ್ನೆ ಕೇಳಿದ ಮೇಲೆ ಪೀಠ ಒಂದು ಸರಿ ಆದೇಶ ಮಾಡಿದ್ದು ನಾವು ಅವ್ರು ಓದಿದ್ದಾರೆ, ಲೇ ಮಾಡಿ ಅವ್ರು ಓದಿದ್ದಾರೆ. ಅದೇ ಆ ಸಮಯದಲ್ಲಿ ಸಭಾನಾಯಕರು ಆಡಿದ ಮಾತಿಗೆ ನಾವು ಮಾತಾಡ್ತಾ ಇರೋದು. ಸಭಾ ಮಾಡಿದ ಅವ್ರು ಆಡ್ಲಿ, ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ. ಅವ್ರ ರಾಜ್ಯಪಾಲರ ಭಾಷಣದ ಬಗ್ಗೆ ಒಪ್ಪಿಗೆ ಇದೆ, ಅವ್ರು ಏನು 176 and 163 ಪ್ರಕಾರ ಅವ್ರು ಹೇಳ್ಬಿಡ್ಲಿ. ನೀವ್ ಹೇಳಿದ ಕೇಳಬೇಕೆಂಬುದೇನಿಲ್ಲ. ಮಾತಾಡಿದ ರಾಜ್ಯಪಾಲರ ಭಾಷಣವನ್ನು ಒಪ್ಪಿದ್ದೇವೆ. ಮಾನ್ಯ ಸಭಾಪತಿಗಳೇ ಮಾಡಿ ಆಮೇಲೆ ಅನುಮೋದಿಸಿ ಆಮೇಲೆ ಇದು ಸಾಲು ಆಗಿ ಸಭಾಪತಿಗಳೇ ಅವ್ರು ಹೇಳಿ. ಸಭಾಪತಿಗಳೇ ಅವ್ರು ಹೇಳಿ. ನಾನು ಭಾವಿಸಿದ್ದೇನೆ ಸಭಾನಾಯಕರು ಅಂತ ಹೇಳಿದ್ರೆ ಇಡೀ ಆಡಳಿತ ಪಕ್ಷದ ನಾಯಕರು ಅಂತ ಭಾವಿಸಿದ್ದೇನೆ. ಅವ್ರು ಹೇಳ್ಬಿಟ್ಟು ಯಾರೋ ಒಬ್ಬರು ಸದಸ್ಯರು ಆಕ್ಷೇಪವೆತ್ತಿದ್ರೆ ಬೇರೆ ಪ್ರಶ್ನೆ. ಅವರು ಎಲ್ಲರ ಧ್ವನಿಯಾಗಿ ಆಡಳಿತ ಪಕ್ಷದ ಧ್ವನಿಯಾಗಿ ಮಾತಾಡಿದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಆಡಳಿತ ಪಕ್ಷದ ನಾಯಕರಾಗಿ ಅವರು ಆ ಮಾತಾಡಿದ ನಂತರ ನೀವ್ ಹೇಳಿದಿರಲ್ಲ, ನೈತಿಕತೆಯ ಮೇಲೆ ವಂದನಾ ನಿರ್ಣಯ ಮಂಡಿಸ್ತೀರಿ ಹೇಳಿ. ನಿಮ್ಗೆ ಯಾವ ಮೇಲೆ ವಂದನಾ ಸಭಾಪತಿಗಳೇ ಒಂದ್ ನಿಮಿಷ. ಸಭಾಧ್ಯಕ್ಷರೇ ಅಲ್ಲ, ಒಂದ್ ನಿಮಿಷ ಅಲ್ಲ ಕೊಡ್ತೀನಿ, ಆಯ್ತು. ಇದು ಒಳ್ಳೆ ಚರ್ಚೆಗಳೇ ಆಗ್ಲಿ. ಇದು ಮುಂದಿನ ದಿನಗಳಿಗೆ ಈ ವಿಚಾರಗಳು ಚರ್ಚೆ ಆಗ್ಬೇಕಾಗಿರೋ ಅವಶ್ಯಕತೆಗಳಿದೆ. ಒಳ್ಳೆ ರೀತಿಯಲ್ಲಿ ಚರ್ಚೆಯನ್ನ ಮಾಡಿ ಇದಕ್ಕೊಂದು ಪರಿಹಾರ ಕಂಡಿಡಿ. ಹೇಳಿ, ಒಂದ್ ನಿಮಿಷ ನಿಮ್ಗೆ ಕೊಡ್ತೀನಿ, ಮಾತಾಡೋದಕ್ಕೆ ಕೊಡ್ತೀನಿ, ಮಾತಾಡಿ. ಒಂದ್ ನಿಮಿಷ ಅಲ್ಲ, ಅವ್ರು ಮಾತಾಡಿ, ನಿಮ್ಗೆ ಕೊಡ್ತೀನಿ, ಮಾತಾಡಿ. ಸಭಾಧ್ಯಕ್ಷರೇ, ಅಂಡರ್ 163 ಅಂಡರ್ 176 ಬಗ್ಗೆ ಎಚ್ ಕೆ ಪಾಟೀಲ್ ಸಾಹೇಬರು ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಫರ್ದರ್ ಈ ವೆಂಟ್ ಆನ್ ಸೆಡ್, ಈ ಥರ ಪ್ರೆಸಿಸ್ಟೆನ್ಸ್ ಬೇರೆ ಕಡೆ ನಡೀತಾ ಇದೆ, ಪ್ರೆಸಿಡೆಂಟ್ ನಡೀತಾ ಇದೆ ಬೇರೆ ಸ್ಟೇಟ್ಗಳಲ್ಲಿ. ಇದ್ರ ಬಗ್ಗೆ ಚರ್ಚೆ ಆಗಲಿ, ಸರಿಯೋ ತಪ್ಪು ಅಂತಕ್ಕಂಥದ್ದು ಡೆಫಿನೆಟ್ಲಿ. ಯಾಕಂದರೆ ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಭಾಳ ಸರಿ ಎಲ್ಲ ತಪ್ಪುಗಳು ಆಗ್ತಾನೆ ಬಂದಿದ್ದಾವೆ, ಸರಿನೂ ಆಗ್ತಾನೆ ಬರ್ತಾನೆ ಇರ್ತವೆ. ಸೊ ಈಸ್ ಬಿನ್ ಸೋ ಓಪನ್ ಅಂಡ್ ಆಫ್ ಅಂಡ್ ಈ ಎಕ್ಸೆಪ್ಟೆಡ್. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿದ್ಮೇಲೆ
ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಭೋಜೇಗೌಡರು ಸಾಹೇಬ್ರು ಏನು ಹೇಳ್ತಿದ್ದಾರೆ, ಈಸ್ ಓನ್ಲಿ ಸ್ಟಿಕ್ಕಿಂಗ್ ಆನ್ ಟು ದಟ್ ಪಾಯಿಂಟ್. ಅವ್ರು ಅಬ್ಜೆಕ್ಷನ್ ಮಾಡಿದ್ದಾರೆ, ಅದನ್ನು ಒಪ್ಕೊಳ್ಳಿ. ಈ ಹಸ್ ಮೇಡ್ ಅ ವೆರಿ ವ್ಯಾಲಿಡ್ ಅಬ್ಜೆಕ್ಷನ್ ಅಂಡರ್ ದಟ್ ವೆರಿ ಪರ್ಟಿಕ್ಯುಲರ್ ಆರ್ಟಿಕಲ್ ಆಫ್ 163 and 176. ಅದನ್ನ he has quoted that very particular article and said under this I'm disagreeing to what the governor has spoken ಅಂತ ಹೇಳಿರ್ತಕ್ಕಂಥ ಪ್ರೊಟೆಸ್ಟಿಂಗ್ ಅಂತ ಹೇಳ್ತಿದ್ದಾರೆ. ಸೊ he has made a very ಒಂದು ನಿಮಿಷ ಮಾತಾಡಿ ಅಲ್ಲ, ಇಟ್ಸ್ ಅ ವೆರಿ ಟೆಕ್ನಿಕಲ್ ಪಾಯಿಂಟ್ ಇದೆ. ನಾವ್ ಹಿಂಗ್ ಗುದ್ದಾಡಿದ್ರೆ ಏನಾಗುತ್ತೆ ಅಲ್ಲ ಮಾತಾಡ್ ಈಗ ನಿಮ್ದು ಬೋತ್ ಸೈಡ್ ನೀವು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀರಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಒಂದು ಕನ್ಕ್ಲೂಷನ್ ಬರ್ಬೇಕಲ್ಲ, ಬರೀ ನೀವು ಹಾಗಾಗಿ ಮಾಡ್ತಿದ್ರಿ ಎಲ್ಲಿ ಸಾಲ್ವ್ ಆಗುತ್ತೆ ಹೇಳಿ. ಅದಕ್ಕೆ ಅಲ್ಲ, ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ಮೇಲೆ ಯು ಶುಡ್ ಹ್ಯಾವ್ ದಟ್ ಮಚ್ ರಿಯಲಿ ಯು ಶುಡ್ ವಾಟ್ ಹಿ ಹಸ್ ಟೋಲ್ಡ್ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿದ್ಮೇಲೆ ಚರ್ಚೆ ಮಾಡೋಣ. ಆಮೇಲೆ ಫಾರ್ ದಿಸ್ ಆಲ್ಸೋ ಯು ಆರ್ ಡಿಸ್ಅಗ್ರೀಯಿಂಗ್. ಅಲ್ಲ, ಫಾರ್ ದಿಸ್ ಆಲ್ಸೋ ಯು ಆರ್ ಡಿಸ್ಅಗ್ರೀ. ನಿಮಿಷ ತಡೀರಿ ಸರ್, ಎಲ್ಲದು ರಮೇಶ್ ಬಾಬು ಅವರೇ ಕೂತ್ಕೊಳ್ಳಿ. ಇರ್ಲಿ ಸರ್, ಕೊಡ್ತೀನಿ ನಿಮ್ಗೆ. ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಎದ್ರಿ ಯಾರು ಮಾತು ಕೇಳ್ಬೇಕು ಹೇಳಿ. ಕೂತ್ಕೊಳ್ಳಿ. ಪೂಜಾರಿ ಸಾಹೇಬ್ ಒಂದ್ ನಿಮಿಷ ರಿಕ್ವೆಸ್ಟ್ ಮಾಡ್ತಿರೋದು, ಅವ್ರು ಹೇಳಿದ್ದಾರೆ ಒಂದ್ಸಲಿ ಬೇಕಾದ್ರೆ ಡಿಬೇಟ್ ಆಗ್ಲಿ, ಚರ್ಚೆಗೆ ಅವಕಾಶ ಇದೆ, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೆ ಅದ್ರ ಬಗ್ಗೆ ಮಾತಾಡಿದಾಗ ಅರ್ಥ ಏನಿದೆ ಹೇಳಿ ಪೂಜಾರ್, ನಿಮಗೆ ಆಮೇಲೆ ಕೊಡ್ತೀನಿ. ಪೂಜಾರ್ ಹೇಳಿ. ಮಾನ್ಯ ಸಭಾಪತಿಗಳೇ, ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಸರ್ಕಾರದ ಪರವಾಗಿ ಮಂತ್ರಿಗಳು ಎಲ್ಲರೂ ಹೋಗಿ ಅಲ್ಲಿ ವಿನಂತಿ ಮಾಡಿಕೊಂಡು ಜಂಟಿ ಸದನವನ್ನು ಉದ್ದೇಶಿಸಿ ತಾವು ಮಾತನಾಡಬೇಕು ಅನ್ನುವಂಥ ಒಂದು ವಿಚಾರ ಪ್ರಸ್ತಾಪ ಮಾಡಿದಾಗ ಗೌರವದಿಂದ ಬಂದು ಅವ್ರದ್ದು ಯಾವ ರೀತಿ ಮಾತಾಡಬೇಕು, ಎಷ್ಟರ ಬಗ್ಗೆ ಮಾತಾಡಬೇಕು, ಆ ದೃಷ್ಟಿಯಿಂದ ಆ ಚೌಕಟ್ಟಿನಲ್ಲಿ ಅವ್ರು ಮಾತನಾಡಿದ್ದಾರೆ. ಅವರು ಮಾತನಾಡಿದ್ದಕ್ಕೆ ಗೌರವ ಸಲ್ಲಿಸುವಂಥ ಜವಾಬ್ದಾರಿ, ಆ ಪ್ರಸ್ತಾವ ಮಂಡಿಸುವಂಥ ಜವಾಬ್ದಾರಿ ಸರ್ಕಾರದ್ದು. ಅವರು ಮಾತನಾಡಿದ್ದ ಗೌರವಪೂರ್ಣವಾಗಿ ಇಲ್ಲ ಅನ್ನುವಂಥ ತಿರಸ್ಕಾರದ ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡಿದಾಗ ವಂದನಾ ನಿರ್ಣಯ ಮಂಡಿಸುವಂಥದ್ದು ಅಗತ್ಯತೆ ಎಲ್ಲಿದೆ? ಯಾವ ರೀತಿ ವಂದನೆಯನ್ನು ಸಲ್ಲಿಸುವಂಥದ್ದು ಇನ್ನು ಮಾತನಾಡಿ. ಅರ್ಥ ಆಯ್ತು, ಹೇಳಿ ಸರ್. ವಿರೋಧ ಪಕ್ಷ ನಾಯಕರು ನೀವು ಅದಾದ್ಮೇಲೆ ನಿಮಗೆ ಕೊಡ್ತೀನಿ. ಮಾನ್ಯ ಸಭಾಪತಿಗಳೇ, ಕಾನೂನು ಸಚಿವರು ಕೆಲವು ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಅವರು ಬಹಳ ಬುದ್ಧಿವಂತರು, ನನಗೂ ಗೊತ್ತು. ಹೇಗೆ ಹೇಳಿದ್ದಾರೆ ಅಂದರೆ, ಅವ್ರು ಎಷ್ಟು ಬುದ್ಧಿವಂತರಂದರೆ, ಎಲ್ಲರೂ ಬರ್ತ್ಡೇಗಳಾದರೆ ಕೇಕ್ ಕಟ್ ಮಾಡ್ಬೇಕಂತಂದರೆ ಚಾಕು ತರ್ತಾರೆ. ಬಟ್ ಅವ್ರಿಗೇನು ಚಾಕು ಬೇಡ, ದಾರದಲ್ಲೇ ಕೊಯ್ತಾರೆ. ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೇನು ಚಿಂತೆ ಇಲ್ಲ. ಅಂದರೆ ಅವ್ರ ಬುದ್ಧಿವಂತಿಕೆ ಅಷ್ಟೇ. ಇದನ್ನು ನಾನು ಹೇಳ್ತಕ್ಕಂಥದ್ದು ನಾನು ಕೂಡ ಮೀಡಿಯಾಗಳಲ್ಲಿ ನೋಡಿದ್ದೇನೆ. ಸಭಾನಾಯಕರು ಏನು ಹೇಳಿದ್ದಾರೆ ಇಲ್ಲಿ ರೆಕಾರ್ಡಲ್ಲಿದೆ. ಮಾನ್ಯ ಸಚಿವರು ಒಂದು ಮಾತನ್ನು ಹೇಳಿದರು, ತಳಮನೆಯಲ್ಲೂ ಹೇಳಿದರು. ಮಾನ್ಯ ರಾಜ್ಯಪಾಲರು ಬಂದರು, ಅವರು ಏನನ್ನು ಓದಲಿಲ್ಲ, ಹೊರಟು ಹೋದರು. ಅದರಿಂದ ನಾನು ಅದನ್ನು ಖಂಡಿಸಿದ್ದೇನೆ ಅಂತ ಹೇಳಿದರು. ಓದಲಿಲ್ಲ ಅಂತಂದಾಗ ಅದು ಓದಿದ್ರು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಮೊದಲನೇ ಲೈನು ಮತ್ತು ಕೊನೆಯ ಲೈನ್ ಹೇಳಿದ್ರೆ ಅಲ್ಲಿಗೆ ಓದಿದಂತೆ ಅಂತ. ಈಗ ತಾವು ಕೂಡ ಅದನ್ನು ಸ್ಪಷ್ಟ ಮಾಡಿದ್ರಿ. ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ರು, ಸ್ಪಷ್ಟ ಆಯಿತು. ಮಾನ್ಯ ಸಚಿವರು ಅವರು ಓದಲಿಲ್ಲ ಅಂತಂದರು. ತಳಮನೆಯಲ್ಲಿ ಅವ್ರನ್ನ ಕೇಳಿದಾಗ ಐ ವಿಲ್ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್, ನಾನು ಈಗಲೂ ಹೇಳ್ತೇನೆ ಅಂತೇಳಿ ಎರಡನೇ ಸಾರಿನೂ ಪ್ರಸ್ತಾಪ ಮಾಡಿ. ಮಾನ್ಯ ಸಚಿವರು ಓದಲಿಲ್ಲ ಅಂದಿದ್ದು, ಮುಖ್ಯಮಂತ್ರಿಗಳು ಇಲ್ಲ ಓದಿದ್ದಾರೆ ಅಂತಂದ್ರು. ಎರಡರ ವ್ಯತ್ಯಾಸ ನಮಗೆ ಈಗ ಬೇಕಾಗಿರೋದು. ಮಾನ್ಯ ಸಚಿವರು ಹೇಳಿದರು, ಓದಿಲ್ಲ ಅಂದಮೇಲೆ ಖಂಡನೆ ಮಾಡಿದ್ದೀರಿ. ಖಂಡನೆ ವಂದನೆ ಒಟ್ಟೊಟ್ಟಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಖಂಡನೆಗಳು ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರೂ ಒಂದು ಬೇಕಲ್ಲ. ಒಂದು ಎರಡನೇದು, ಮುಖ್ಯಮಂತ್ರಿಗಳು ಹೇಳಿದ್ದು ನಮ್ಮ ರೂಲ್ ಬುಕ್ನಲ್ಲಿರೋದು ಕರೆಕ್ಟ್ ಆದರೆ ಅದು ಸರಿ ಅನ್ನೋದೇ ಎಲ್ರದ್ದು ತೀರ್ಮಾನ. ಆದರೆ ನೀವು ಗೂಂಡಾಗಿರಿ ಮಾಡಿದ್ಯಾಕೆ, ಅವರನ್ನು ತಡೆದಿದ್ಯಾಕೆ? ಅದು ಸರಿ ಓದಿದ ಮೇಲೆ ಅಲ್ಲಿಗೆ ಮುಗೀತಲ್ಲ, ಅವರ ಮೇಲೆ ಧಿಕ್ಕಾರಕ್ಕೆ ಹೋಗಿದ್ಯಾಕೆ? ಇದು ನಮಗೆ ಸ್ಪಷ್ಟನೆ ಬೇಕಾಗಿರೋದು. ಇದರಲ್ಲಿ ಈ ಸ್ಪಷ್ಟನೆ ಕೊಟ್ಟರೆ ಈಗ ನಿಂದನೆ ವಂದನೆ ಎರಡೂ ಒಟ್ಟಿಗೆ ಬೇಡ. ನೀವು ಅದನ್ನು ಚರ್ಚೆ ಮಾಡೋಣ, ಎಲ್ಲ ಮಾಡೋಣ. ಆಮೇಲೆ ನಿಮಗೂ ಗೊತ್ತಿದೆ, ದೇರ್ ಈಸ್ ಮೆನಿ ಗ್ರೇ ಏರಿಯಾಸ್. ಇಂಥವೆಲ್ಲ ಮೊದಲು ಹಿಂದೆ ನಡೆದಿಲ್ಲ.
ಕೆಲವು ಕಾಲದಲ್ಲಿ ನಡೆದಿವೆ, ಅದರ ಬಗ್ಗೆ ಯಾರೂ ಸೀರಿಯಸ್ ಇಲ್ಲ, ಅಲ್ಲಿ ಅಲ್ಲಿಗೆ ಬಿಟ್ಟೋದ್ರು. ಹಂಸರಾಜ್ ಭಾರದ್ವಾಜ್ ಅವರಿದ್ದಾಗ ನಡೆದಿದ್ದು ನಮಗೂ ಗೊತ್ತು. ಖುರ್ಷಿದ್ ಅಲಂ ಖಾನ್ ಅವರು ಇದ್ದಾಗ ಏನು ನಡೀತು ಗೊತ್ತು. ಆವತ್ತು ಬೇರೆ ಇವತ್ತು ಬೇರೆ, ರೂಲ್ ಬುಕ್ಕಲ್ಲಿಲ್ಲ. ಆದ್ರಿಂದ ಮಾನ್ಯ ಸಚಿವರು ಹೇಳಿದ್ದು ಸರಿಯಾ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸರಿಯಾ? ಒಂದು ಸಮಯ ಇದನ್ನು ತಗೊಳ್ಬೇಕಾದ್ರೆ ಇದನ್ನು ಮಂಡಿಸಬೇಕಾ ಅಥವಾ ಅದನ್ನು ತಗೊಳ್ಬೇಕಾದ್ರೆ ವಿರೋಧ ಮಾಡಿದ್ದು, ಧಿಕ್ಕಾರ ಹಾಕಿದ್ದು, ಅಪಮಾನ ಮಾಡಿದ್ದು ಒಬ್ಬ, ಅದರಲ್ಲೂ ಹಿರಿಯ, ಜೊತೆಗೆ ಒಬ್ಬ ದಲಿತ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದು, ಇದು ನಿಮಗೆ ಸರಿ ಇದೆಯಾ? ಇದು ನನ್ನ ಪ್ರಶ್ನೆ ಆಗಿದೆ. ಅದಕ್ಕೆ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು. ದಯಮಾಡಿ ದಲಿತ ಕಾರ್ಡ್ ಮಾತ್ರ ಬ್ಲೇಮ್ ಮಾಡಬಾರ್ದು. ಸಭಾನಾಯಕರು ಅವ್ರೇನೋ ಮಾತಾಡ್ಬೇಕು ಅಂತಿದ್ರು ಸಭಾನಾಯಕರು. ಆಯ್ತು, ಓಡಿ ಹೋದ್ರು ಅಂತನೂ ಇದೆ, ಓಡಿ ಹೋದ್ರು ಅಂತನೂ ಹೇಳಿದ್ದಾರೆ. ಹಾಗಾಗಿ ಅಲ್ಲ ರವಿಕುಮಾರ್ ಅವರೇ, ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ, ಕೂತ್ಕೊಳ್ಳಿ, ಮಾತಾಡಿ. ಆಯ್ತು, ಒಂದೇನೋ ಒಂದು ಹೇಳ್ತಾರಂತೆ ನೋಡಿ, ಅದಕ್ಕೂ ನೀವೇ ಆನ್ಸರ್ ಮಾಡಿ. ಹೇಳಿ, ಒಂದ್ ನಿಮಿಷ ಮಾತಾಡಿ. ಸರ್ ಅಧ್ಯಕ್ಷರೇ, ಅವರು ಸೆಷನ್ ನಡೀಬಾರ್ದಂತ ಯೋಚನೆ ಮಾಡ್ಕೊಂಡ್ ಬಂದಿದ್ದಾರೆ. ನೀವು ಎಷ್ಟೇ ಕ್ಲಾರಿಫಿಕೇಶನ್ ಹೇಳಿದ್ರು ಅವ್ರು ಅಷ್ಟೇ ಹೇಳೋದು. ಅದೇ ಮಾತಾಡ್ತಾರ, ಅವ್ರಿಗೆ ಬೇರೆ ಮಾತಾಡಕ್ ಆಯ್ತು ಜಬ್ಬಾರ್ ಅವರೇ, ನಾವು ಕೇಳ್ತಾರೆ. ನೋಡಿ, ಪೀಠದ ಜವಾಬ್ದಾರಿ ಎಲ್ಲರನ್ನ ಸಮಾನವಾಗಿ ಜವಾಬ್ದಾರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅದನ್ನ ಮೀರಿ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ. ಹೇಳಿ ಜಬ್ಬಾರ್ ಅವರೇ, ಕೂತ್ಕೊಳ್ಳಿ. ಅಲ್ಲ ಸರ್, ಕಾನೂನು ಸಚಿವರು ಗೌರವ ಬಗ್ಗೆ ಅಷ್ಟೇ ಹಾಕಿದ್ರು, ನಮ್ಗೂ ಗೌರವರೇ ಅವರು. ಆಯ್ತು, ಕೂತ್ಕೊಳ್ಳಿ. ಕೊಡತಕ್ಕದ್ದಲ್ಲ ಅಂತ ಹೇಳಿ ಕಾನೂನು ಸಚಿವರು ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಸದನ ಗಂಭೀರವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ ಅಂತ ಹೇಳ್ಬಿಡಿ. ಆಯ್ತು, ಕೂತ್ಕೊಳ್ಳಿ. ರವಿ ಅವರೇ ಕೂತ್ಕೊಳ್ಳಿ. ನಾನು 2 ನಿಮಿಷದಲ್ಲಿ ನಾನು ಕಾನೂನು ಸಚಿವರಲ್ಲಿ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಕಾನೂನು ಸಚಿವರು ಅವ್ರೇನೋ ನಿಮ್ಮನ್ನೇ ಇದ್ ಮಾಡಿ ಹೇಳ್ತಾರೆ, ಏನೋ ಕಾನೂನು ನಿಮ್ಮ ಹತ್ರ ಒಂದು ಕ್ಲಾರಿಫಿಕೇಶನ್ ಬಗ್ಗೆ ಕೇಳಿ. ಸಭಾಪತಿಗಳು, ಕಾನೂನು ಸಚಿವರು ಈಗ ಮಾನ್ಯ ಸಭಾನಾಯಕರು ಅವರ ಪ್ರಾರಂಭದಲ್ಲಿ ಹೇಳಿರುವಂತದ್ದು ಏನೋ ಆರ್ಟಿಕಲ್ 163, 176 ಬಗ್ಗೆ ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ದಾಗ, ಅದೇ ಆರ್ಟಿಕಲ್ 163 ಮತ್ತು 176 ಅಲ್ಲಿ /2 ಅನ್ನುವಂಥದ್ದು ಎಲ್ಲೆಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಧಕ್ಕೆ ಬರುವಂತ, ಸಂಬಂಧಕ್ಕೆ ಧಕ್ಕೆ ಬರುವಂತ ಅಂಶಗಳೇನಾದ್ರು ಇದ್ದಂತ ಸಂದರ್ಭದಲ್ಲಿ ಆ ವಿಷಯಗಳನ್ನ ಒಂದ್ ನಿಮಿಷ ಸರ್, ಅಂತಂದ್ರೆ ಅಲ್ಲಿ ಕೇಂದ್ರ ಬರುತ್ತೆ. ಅಲ್ಲಿ ಏನಂತಂದ್ರೆ ಮಾನ್ಯ ಘನತೆವೆತ್ತ ರಾಜ್ಯಪಾಲರಿಗೆ ಆ ಭಾಷಣದ ಪ್ರತಿ ಸಿಕ್ಕ ನಂತರ ಅದನ್ನ ರಿವ್ಯೂ ಮಾಡೋದಿಕ್ಕೆ ಕ್ಯಾಬಿನೆಟ್ಗೆ ಕಳಿಸುವಂತ ಅವ್ರಿಗೆ ಅಧಿಕಾರ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಮ್ಮ ಕಾನೂನು ಪುಸ್ತಕಗಳು ಹೇಳುತ್ತೆ. ಇದನ್ನ ಮಾನ್ಯ ಕಾನೂನು ಸಚಿವರೇ ಹೋಗಿ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಪ್ಯಾರಾ ನಂಬರ್ 2 ಇಂದ ಪ್ಯಾರಾ ನಂಬರ್ 11 ತನಕ ಏನು ಒಂದು ಅಂಶಗಳಿದೆ, ಈ ವಿಷಯಗಳನ್ನ ನನ್ನ ಭಾಷಣದಲ್ಲಿ ಹೇಳೋದಕ್ಕಾಗಲ್ಲ ಅನ್ನುವಂಥದ್ದನ್ನ ಅವ್ರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲೂ ಕೂಡ ಅವರು ಯಥಾವತ್ತು ಮತ್ತೆ ಮಂಡನೆ ಮಾಡಿಸುವಂತ ಕೆಲಸ ಮಾಡಿದ್ದಾರೆ. ನಾನು ಮಾನ್ಯ ಕಾನೂನು ಸಚಿವರ ಕೆಳಗೆ ಬಯಸುವಂಥದ್ದೇನು ಅಂತಂದ್ರೆ, ಸದನದಲ್ಲಿ ರಾಜ್ಯಪಾಲರಿಗೆ ಧಿಕ್ಕಾರವನ್ನ ಕೂಗಿ ಸದನದಲ್ಲಿ ಆ ಸದನದ ಸದಸ್ಯರು ರಾಜ್ಯಪಾಲರನ್ನ ಅಡ್ಡ ಹಾಕಿ ಅವರ ಸರಿ ನೀವು ಹೇಳೋ ಪಾಯಿಂಟ್ ಗಳನ್ನ ಹೇಳಿ, ಅದಕ್ಕೆ ಆನ್ಸರ್ ಮಾಡಿ. ಅದು ಆಗಿರೋದೆಲ್ಲ ಗೊತ್ತಿದೆ, ಮತ್ತೆ ಯಾಕೆ ಅದನ್ನ ರಿಪೀಟ್ ಮಾಡ್ತೀರಿ? ಒಂದ್ ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ. ಹೇಳಿ. ಅದಕ್ಕೆ ಈಗ ಅವ್ರು ಮಾತಾಡೋದು ಒಂದೊಂದೇ ಅವಕಾಶ. ಸಭಾಪತಿಗಳು ಅವ್ರು ಮಾತಾಡೋದಾದ್ರೆ ಮೊದಲಿದಾಗೆ ರಾಜ್ಯಪಾಲರಿಗೆ ಕ್ಷಮೆಯನ್ನ ಹೇಳಿ ಅವರ ವಂದನಾ ನಿರ್ಣಯ ಪ್ರಾರಂಭ ಮಾಡ್ಬೇಕು. ಯಾರೇ ಸದಸ್ಯರು ಮಾತಾಡೋದಾದ್ರು ನಾನು ರಾಜ್ಯಪಾಲರಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ಸರಿ, ಕೂತ್ಕೊಳ್ಳಿ ಸರ್, ಹೇಳಿ. ಮತ್ತೆ ಸದನದ ಕ್ಷಮೆಯನ್ನ ಕೇಳ್ತಾ ಇದ್ದೀನಿ, ಪ್ರಾರಂಭ ಮಾಡ್ಬೇಕು. ಕಾನೂನು ಮಂತ್ರಿಗಳು ಕಾನೂನು ಮಂತ್ರಿಗಳು ಕೂತ್ಕೊಳ್ರಿ, ಕಾನೂನು ಮಂತ್ರಿ ಮಾತಾಡ್ತೀವಿ. ಇಲ್ಲ, 3 ಸಲ ಕೇಳಿದ್ರೆ 4 ಸಲ ಅವಕಾಶ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕಾನೂನು ಮಂತ್ರಿಗಳಿಗೆ, ಒಂದ್ ನಿಮಿಷ ದಯಮಾಡಿ ಮಾನ್ಯ ಸಭಾಪತಿಗಳೇ, ಇದು ವಿಷಯಾಂತರ ಆಗ್ತಾ ಇದೆ. ಒಂದೇ 1 ನಿಮಿಷ.
ಇದು ವಿಷಯಾಂತರ ಆಗ್ತಾ ಇದೆ. 22ನೇ ತಾರೀಕು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಅದಾದ ನಂತರ ಇಲ್ಲಿ ಸಭಾಪತಿಗಳು ಇಲ್ಲಿ ನಾವು ಸೆಷನ್ ಸೇರಿ ಕಾರ್ಯದರ್ಶಿಯವರು ಏನು ಗವರ್ನರ್ ಮಾತಾಡಿದ್ದಾರೆ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಅದಾದ್ಮೇಲೆ 23ನೇ ತಾರೀಕು ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ. ಇವತ್ತು ಸಹ ಮತ್ತೆ ರೂಲಿಂಗ್ ಕೊಟ್ಟು ಮಾತಾಡೋಕೆ ಅವಕಾಶ ಕೊಟ್ಟು ರಾಜ್ಯಪಾಲರ ಭಾಷಣದ ಮೇಲೆ ಈಗಾಗಲೇ ಅವರು ಒಂದು 12 ನಿಮಿಷ ಮಾತಾಡಿದ್ದಾರೆ ಇವರು ಐವನ್ ಡಿಸೋಜ ಅವರು. ತದನಂತರ ತಾವು ಪೀಠಕ್ಕೆ ಬಂದಿದ್ದೀರಾ. ಮಧ್ಯದಲ್ಲಿ ಯಾವುದೋ ಟೆಕ್ನಿಕಲ್ ಪಾಯಿಂಟ್ ಎತ್ಕೊಂಡು ಡೈವರ್ಟ್ ಮಾಡೋಂಥ ಪ್ರಯತ್ನವನ್ನ ಉದ್ದೇಶಪೂರ್ವಕವಾಗಿ ಬಿಜೆಪಿ ಮಿತ್ರರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಇದ್ರೆ ಆರ್ಗ್ಯುಮೆಂಟ್ ಗವರ್ನರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.